ಹಾಯ್ ಫ್ರೆಂಡ್ಸ, ನಾನು ಲೋನ್ ತೊಗೊಳಕ್ಕೆ ಇಲ್ಲಿ ಬಜಾಜ್ ಆಫೀಸಿಗೆ ಬಂದಿದ್ದೆ. ನನಗೆ ಲೋನ್ ಅಲರ್ಟ್ ಆಗಿತ್ತು 4,15,000 ಅಂಥೇಳಿ. 27% ಬಡ್ಡಿನೂ ಹೇಳಿದರು. ಇರಲಿ ನಾನು ಕಟ್ಟಬೇಕು ಅಂತೇಳಿ ಅಂದ್ಕೊಂಡು ಹೋಗಿದ್ದೆ ತೊಗೊಳಕ್ಕೆ. ಅದನ್ನು ನನಗೆ ಆಫರ್ ಬಂದು 15 ದಿನ ಮ್ಯಾಗಾಯಿತು. ನನಗೆ ಆಮೇಲೆ ಕಂಪನಿ ಕಡೆಯಿಂದ ಫೋನ್ ಬರ್ತೈತಿ. ಫೋನ್ ಬಂದು ಒಂದು ಹುಡುಗಿ ಮಾತಾಡ್ತಾಳೆ, ನಿಮಗೆ 4,15,000 ಬಂದೈತಿ, ಲೋನ್ ಆಫರ್ ಬಂದೈತಿ, ತೊಗೋತೀರಿ ಅನ್ನೋದು ಕೇಳ್ತಾಳೆ. ಆಕೆ ಹ್ಞೂ ಅಂತ ಹೇಳಿದ್ರು. ಆಕೆ ತೊಗೋತೀವ್ರಿ ಮೇಡಮ್ ಅಂತ ಹೇಳಿದ್ಮೇಲೂ ಆಕೆ ನಾನು ರೀಲ್ ಬಗ್ಗೆ ಮಾತಾಡಿದ್ಲು, ರೀಲ್ ಮಾಡ್ತಿರಿಲ್ಲ ಅಂತೇಳಿ ಎಲ್ಲ ಮಾತಾಡಿದ್ಲು. ಆಮೇಲೆ ಜಸ್ಟ್ ಆಕೆ ಫೋನ್ ಇಟ್ಟ ತಕ್ಷಣ ನನ್ನ ಏನು ಲೋನ್ ಅದಲ್ಲ ಅದು ಕಸ್ಟಮರ್ಗೆ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ರೈಟ್ ಮಾರ್ಕ್ ಮಾಡ್ರಿ ಅಂಥೇಳಿ ಹೆಡ್ ಆಫೀಸಿಂದ ನನಗೆ ಮೆಸೇಜ್ ಬಂತು. ಅದಾಗನೇ ನೆಕ್ಸ್ಟ್ ನಾನು ಇನ್ನೊಂದು ಸರಿ ಕಾಲ್ ಮಾಡಿದೆ. ಮತ್ತು ಇನ್ನೊಬ್ಬರು ಮಾತಾಡಿದ ಮೇಲೆ ಅವರು ಕೇಳಿದ್ರು ನನಗೆ. ಅವ್ರಿಗೂ ನಾನು ತೊಗೋತೀನಿ ಅಂತಲೇ ಹೇಳಿದೆ. ಅವರು ಹಾಗೆ ಅವರು ನನ್ನ ಜೊತೆ ಮಾತಾಡೋದಾದ್ಮೇಲೆ ಅವರು ನನಗೆ ಲೋನ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತೇಳಿ ರೈಟ್ ಮಾರ್ಕ್ ಹಾಕ್ಯಾರ. ಇಷ್ಟು ಅನ್ಯಾಯ, ಇಷ್ಟು ಅತ್ಯಾಚಾರ ಅದ ಈ ಕರ್ನಾಟಕದೊಳಗೆ, ಅದು ಬಿಜಾಪುರದೊಳಗೆ. ಸ್ವಲ್ಪ ಇದು ಹೆಡ್ ಆಫೀಸ್ ಎಲ್ಲಿದೆ ನನಗಂತೂ ಗೊತ್ತಿಲ್ಲ. ಬಹುಶಃ ಬೆಂಗಳೂರು ಇದ್ದಿರಬೇಕು, ಇಲ್ಲ ಬಾಂಬೆ ಇದ್ದಿರಬೇಕು, ಎಲ್ಲಿದೋ ಗೊತ್ತಿಲ್ಲ ಬಜಾಜ್ದು. ಇಲ್ಲಿ ಸಿದ್ದೇಶ್ವರ ಗುಡಿನಿಂದ ಇಲ್ಲಿ ಒಂದು ಇಲ್ಲಿ ಏನದಪ್ಪ ಗೋಕುಲ್ ರೋಡ್, ಗೋಕುಲ್ ರೋಡ್, ಇಲ್ಲಿ ಒಂದು ಬಜಾಜ್ ಆಫೀಸ್ ಅದ. ಈ ಬಜಾಜ್ ಆಫೀಸ್ ಒಳಗೆ ಕಿರಣ್ ಅನ್ನೋರು ಈ ಥರ ಮಾಡ್ಲತ್ತಾರ. ನಾನಿವತ್ತು ಇದನ್ನೆಲ್ಲ ಹೇಳಿದ್ದು 100% ಸತ್ಯ ಅದ. ಇಲ್ಲಿ ನೋಡ್ರಿ ಗಣಪತಿ ಅದನ ಈ ಥರ ಎಲ್ಲ ಮಾಡತ್ತಾರ. ದೇವ್ರಾಣಿ ಗಣಪತಿ ಮೇಲೆ ಆಣಿ, ಅವ್ರಿಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ನನ್ನ ಮೇಲೆ ಇಷ್ಟು ಅನ್ಯಾಯ ಮಾಡತ್ತಾರ, ನನಗೆ ಇಷ್ಟು ಅತ್ಯಾಚಾರ ಮಾಡತ್ತಾರ. ಅವರು ನನಗೆ ಬಂದಿದ್ದು ಆಫರು ಕೊಡ್ಲಿಗತ್ತಿಲ್ಲ. ಒಂದೇನೋ ಒಂದು ಕೆಲಸ ಮಾಡ್ಕೊಳ್ಳೋಣ, ಒಂದು ಯಾವುದೋ ಉದ್ಯೋಗ ಸ್ಟಾರ್ಟ್ ಮಾಡೋಣ ಅಂತ ಲೋನ್ ಕೇಳಕ್ಕೆ ಬಂದೆ, ಕೊಡಲಿಲ್ಲಲ್ಲ. ಅವ್ರಿಗೆ ಅದೇ ಗಣಪತಿ ಮೇಲೆ ಹಾಕ್ತೀನಿ. ಏನು ಮಾಡ್ತಾರೆ ನೋಡ್ತೀರಿ ನೀವು.